100% ನಾನು ಈ ಮಾತಿಗೆ ಒಪ್ಪಿಗೆ ಕೊಡ್ತೀನಿ. ಯಾಕೆಂತಂದ್ರೆ ನಾವು ಬರೋಷ್ಟೊತ್ತಿಗೆ ಅಂದ್ರೆ ನಮ್ದು ಚೈಲ್ಡ್‌ಹುಡ್ ಮುಗಿಯೋಷ್ಟೊತ್ತಿಗೆ ನಮ್ಮ ಕೈಯಲ್ಲೆಲ್ಲ ಮೊಬೈಲು, ಇಂಟರ್ನೆಟ್ಟು, ಕಂಪ್ಯೂಟ್ರು ಎಲ್ಲ ಬಂದ್ಬಿಟ್ಟಿತ್ತು. ಸೊ ಆ ಕಾಂಪಿಟೇಷನ್ ಆಗಿರಬಹುದು, ಇನ್ಫಾರ್ಮೇಷನ್ ಬೇಡದೇ ಇರೋ ಇನ್ಫಾರ್ಮೇಷನ್‌ಗಳಾಗಿರ್ಬೋದು, ಎಲ್ಲ ನಮಗೆ ಸಿಕ್ತಿತ್ತು. ಸೊ ಅಬ್ಸಲ್ಯೂಟ್ಲಿ ಯೂ ಆರ್ ಲಕ್ಕಿ. ಆ್ಯಂಡ್ ನಿಮ್ಮ ಕಾಲೇಜ್ ಡೇಸ್ ಹೇಗಿತ್ತು ಸರ್? ಕಾಲೇಜೇ ನಮ್ಮ ಜೀವನದ ಟರ್ನಿಂಗ್ ಪಾಯಿಂಟು. ನಾವು 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 ಎಕ್ಸ್ಪೋಸ್ ಆಗೋದಕ್ಕೆ, ಎಕ್ಸ್‌ಪ್ಲೋರ್ ಮಾಡೋದಕ್ಕೆ ಎರಡಕ್ಕೂ ಕೂಡ ಅವಕಾಶ ಸಿಕ್ತು ಕಾಲೇಜ್ ದಿನಗಳಲ್ಲಿ. ನಾನು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ಕಾಲೇಜ್ ಎಲೆಕ್ಷನಲ್ಲಿ IDSC ಕಾಲೇಜು ಅಂದರೆ ಅದೊಂದು ಅವತ್ತಿನ ಮಟ್ಟಿಗೆ ಚಿಕ್ಕಮಗಳೂರಿನ ದೊಡ್ಡ ಕಾಲೇಜು. ಅಲ್ಲಿ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗೋದು ಅಂತ ಹೇಳಿದ್ರೆ ಒಂದು ರೀತಿ ವಿದ್ಯಾರ್ಥಿ ವಲಯದಲ್ಲಿ ಒಂದು ಪ್ರತಿಷ್ಠೆಯ ಸಂಗತಿಯಾಗಿತ್ತು. ನಮ್ಮ ಸಹವರ್ತಿಗಳು ನನ್ನನ್ನು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಮಾಡಿದರು. ಒಂದು ರೀತಿಯಲ್ಲಿ ನಾಯಕತ್ವದ ಗುಣ ಬೆಳೆಸ್ಕೊಳ್ಳೋಕ್ಕೆ ಒಂದು ಹೊಸ ಭೂಮಿಕೆಯನ್ನು ಒದಗಿಸ್ಕೊಡ್ತು ನಮ್ಮ ಕಾಲೇಜ್ ದಿನಗಳು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಂಪರ್ಕವೂ ಅದೇ ಸಂದರ್ಭದಲ್ಲಿ ಆಯಿತು. ರಾಷ್ಟ್ರೀಯ ವಿಚಾರಗಳ ಜೊತೆಗೆ ನನ್ನನ್ನು ಜೋಡಿಸ್ಕೊಳ್ಳೋಕೆ ಅವಕಾಶ ಕೊಡ್ತು. ಊರು, ಜಾತಿ ಅದನ್ನು ಮೀರಿ ರಾಷ್ಟ್ರೀಯ ವಿಚಾರಗಳ ಜೊತೆಗೆ ಜೋಡಿಸ್ಕೊಳ್ಳೋದಕ್ಕೆ ನಮ್ಮ ಬೆಳವಣಿಗೆಗೆ ಒಂದು ಹೊಸ ಆಯಾಮವನ್ನು ಕಾಲೇಜ್ ದಿನಗಳು ಕೊಡ್ತು ಅಂತ ಹೇಳೋದು ತಪ್ಪಾಗಲಾರ್ದು. ಒಂದು ರೀತಿ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋಕ್ಕೆ, ಈ ಡೋಂಟ್ ಕೇರ್ ಅನ್ನುವಂಥ ಹೆದರದೇ ಇರುವಂಥ ಮಾನಸಿಕತೆಯನ್ನು, ಅಂದರೆ ಹೆದರದೇ ಇರೋದು ಅಂತಂದರೆ ಪೊಲೀಸಿಗೆ ಹೆದರದೇ ಇರುವಂಥ, ಹೋರಾಟಕ್ಕೆ ಹೆದರದೇ ಇರುವಂಥ ಆ ಒಂದು ಮಾನಸಿಕತೆಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ನಾನು ಕಾಲೇಜ್ ದಿನಗಳು ಮಾಡ್ತು. ಇವತ್ತು ನಾನೇನಾಗಿದ್ದೀನೋ ಅದಕ್ಕೊಂದು ಭದ್ರ ಬುನಾದಿಯನ್ನು ಕಾಲೇಜ್ ದಿನ ಹಾಕ್ಕೊಟ್ಟಿದೆ. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ಅವರೆಲ್ಲರೂ ನಿಮ್ಮ ಸಿಬ್ಲಿಂಗ್ಸ್ ಎಲ್ಲರೂ ಇವಾಗ ಏನು ಮಾಡ್ತಾ ಇದ್ದಾರೆ ಸರ್? 5 ಜನ ಮಕ್ಕಳು, 3 ಜನ ಸಹೋದರಿಯರು, 2 ದೊಡ್ಡವರು, ಒಬ್ಬಳು ತಂಗಿ, ಒಬ್ಬ ಅಣ್ಣ. ನಾವು 5 ಜನ ಮಕ್ಕಳು. ನಾವು ಪಾಂಡವರು. 3 ಜನ ಸಿಸ್ಟರ್ಸು ಮದುವೆ ಆಗಿ 2 ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ, ಒಬ್ಬರು ಬಾಳೆಹೊನ್ನೂರು ಹತ್ರ ಸೆಟ್ಲಾಗಿದ್ದಾರೆ. ಇನ್ನು ನಮ್ಮ ಅಣ್ಣ ಊರಿನಲ್ಲಿದ್ದಾರೆ. ಇದೆಲ್ಲ ಚೆನ್ನಾಗಿದೆ. ತಂದೆ 3 ವರ್ಷದ ಹಿಂದೆ ತೀರ್ಕೊಂಡ್ರು. ತಾಯಿ ಇದ್ದಾರೆ. ಎಲ್ಲ ಚೆನ್ನಾಗಿದೆ. ಎಲ್ಲ 5 ಜನ ಕುಟುಂಬ, ಅವ್ರ ಮಕ್ಕಳು, ಅವರವರ ಮಟ್ಟಿಗೆ ಅವರು ಚೆನ್ನಾಗಿದ್ದಾರೆ. ಸರ್, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಇವಾಗ ನೀವು ಕಾಲೇಜಲ್ಲಿ ಈ ಥರ ಒಂದು ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅವರ ಒಂದು ಎಕ್ಸ್ಪ್ರೆಷನ್, ಅವರ ಒಂದು ರಿಯಾಕ್ಷನ್ ಹೇಗಿರ್ತಾ ಇತ್ತು? ನೋಡಿ, ಈಗ ಒಂದು ಹಂತದ ನಂತರ ಜನ ರೆಸ್ಪೆಕ್ಟು ಕೊಡ್ತಾರೆ, ರೆಕಗ್ನೈಸು ಮಾಡ್ತಾರೆ. ಅದರ ಆರಂಭದಲ್ಲಿ ನಮ್ಮದು ಹೋರಾಟದ್ದೇ ಜೀವನ ಆಗಿತ್ತು. ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮಮ್ಮ ನಂಗೆ ಹೇಳೋರು, ಜಾತಕ ನೋಡಿದ್ರೆ ಚೆನ್ನಾಗಿದೆ, ನಮ್ಗೆ ಹಿಂಗೆ ಹೊಟ್ಟೆ ಉರಿಸ್ತೀಯ ಅಂತ ಹೇಳೋರು. ಆಮೇಲೆ ಒಂದು ಹಂತದಲ್ಲಿ ನಾವೊಂದು ರೀತಿ ಹುಚ್ಚಿಡಿಸ್ಕೊಂಡಿದ್ವಿ. ಅದು ವೈಚಾರಿಕ ಹುಚ್ಚು. ಹಾಗಾಗಿ ನಾವು ಕೆಲವರು ಬಾಯಿನಲ್ಲಿ BJP ಹುಚ್ಚ ಅಂತ ಅನ್ಸ್ಕೊಂಡಿದ್ವಿ. ಅಂದರೆ BJPಗೆ ರಾಜಕೀಯ ಅಧಿಕಾರ ಈ ಮಟ್ಟಿಗೆ ಇಲ್ಲದೆ ಇದ್ದಂಥ ಕಾಲ ಅದು. ಇಡೀ ರಾಜ್ಯದಲ್ಲಿ ಒಬ್ಬರೇ MLA, ಇಡೀ ದೇಶಕ್ಕೆ 2 MP ಇದ್ದ ಕಾಲ. ಯಾರು ಬುದ್ಧಿವಂತರು BJPಗೆ ಬಂದು ಸೇರ್ತಿರಲಿಲ್ಲ. ನಮ್ಮಂಥ ಹುಚ್ಚರು ಮಾತ್ರ, ವೈಚಾರಿಕ ಹುಚ್ಚಿಡಿಸ್ಕೊಂಡವ್ರು ಮಾತ್ರ BJPಗೆ ಸೇರ್ತಿದ್ವಿ. ಇವತ್ತು ಅಧಿಕಾರ ಅನ್ನೋ ಕಾರಣಕ್ಕೆ ಬುದ್ಧಿವಂತರೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ. ಆದರೆ ಅವತ್ತಿನ ಕಾಲದಲ್ಲಿ ವೈಚಾರಿಕ ಹುಚ್ಚಿದ್ದವ್ರು ಮಾತ್ರ BJPಗೆ ಬರ್ತಾ ಇದ್ದಂಥ ಕಾಲ. ಹಾಗಾಗಿ ಆ ರೀತಿ ವೈಚಾರಿಕ ಹುಚ್ಚಿಡಿಸ್ಕೊಂಡಿದ್ದ ಕಾರಣಕ್ಕೆ ಮನೆಯಲ್ಲಿ ವಿರೋಧನೂ ಇರಲಿಲ್ಲ, ಭಾಳ ಸಪೋರ್ಟು ಇರಲಿಲ್ಲ. ಆ ಥರದ ಪರಿಸ್ಥಿತಿ ಇತ್ತು. ಯಾಕೆಂದರೆ ನಮಗೆ ಪೊಲೀಸ್ ಕೇಸ್ ಹಾಕಿಸ್ಕೊಂಡು ಮನೆಯಲ್ಲಿರುವ ಪಾಣಿ RTC ಎಲ್ಲ ಕೊಟ್ಟು ಜಾಮೀನು ಕೊಡೋಕ್ಕೆ, ಇನ್ನು ಊರಿನಲ್ಲಿರೋದು ನೆಂಟರುಗಳದ್ದು ಕೂಡ ಕೊಟ್ಟರು ಸಾಕಾಗ್ತಿರಲಿಲ್ಲ, ಅಷ್ಟು ಪೊಲೀಸ್ ಕೇಸ್ ಬೀಳ್ತಾಯಿದ್ದು ಹೋರಾಟದ ಕಾರಣಕ್ಕೆ. ಹಾಗಾಗಿ ಆರಂಭ ದಿನಗಳಲ್ಲಿ ಮನೇಲಿ ಹೊಗಳಿಸ್ಕೊಳ್ಳೋ ಪರಿಸ್ಥಿತಿ ಏನಿರಲಿಲ್ಲ ನಾವು. ಇವಾಗ ಏನು ಹೇಳ್ತಾರೆ ಸರ್? ಈಗ ಸಾಮಾಜಿಕವಾಗಿ ಪ್ರಾಪ್ತ ಆಗಿರುವಂಥ
ಸಾರ್ವಜನಿಕ ಐಡೆಂಟಿಟಿ ಕಾರಣಕ್ಕೆ ಸ್ವಾಭಾವಿಕವಾಗಿ ಮನಸ್ಥಿತಿ ಬದಲಾಗಿರುತ್ತೆ. ಎಸ್. ಸೊ ನಿಮ್ಮ ಈ ಒಂದು ರಾಜಕಾರಣದ ಜರ್ನಿ ಶುರುವಾಗಬೇಕಾದ್ರೆ ನಿಮಗೆ ಯಾರು ಇನ್ಸ್ಪಿರೇಷನ್ ಅಂತ ಅನ್ನಿಸ್ತಾ ಇದ್ರು, ಮತ್ತೆ ನಿಮ್ಮ ಗುರುಗಳು ಯಾರು ಸರ್? ಶಿವಾಜಿ ನನಗೆ ಪರೋಕ್ಷವಾಗಿ ಇನ್ಸ್ಪೈರ್ ಮಾಡಿರುವಂತಕ್ಕಂಥ ಒಂದು ಪರ್ಸ್ನಾಲಿಟಿ. ಯುಗಾವತಾರ ಅಂತ ಒಂದು ಪುಸ್ತಕವನ್ನು ನಾನು ನನ್ನ ಕಾಲೇಜು PUC ಇದ್ದಾಗ ಓದಿದ್ದೆ. ಹೂವೆ ಶೇಷಾದ್ರಿಯವರು ಬರೆದಂಥ ಒಂದು ಪುಸ್ತಕ ಅದು, ಯುಗಾವತಾರ ಅಂತ. ಒಂದು 10 ಸರಿ ಓದಿರ್ಬೋದು ಅದನ್ನು. ಅದರಲ್ಲಿ ಶಿವಾಜಿ ತೆಗೆದುಕೊಂಡು ರಿಸ್ಕು, ಅವ್ರ ಪಾತ್ರ ನಂಗೆ ಭಾಳ ಇಷ್ಟ ಆಯಿತು. ಬೀದರ್ನಲ್ಲಿ ಬರೀದ್ ಶಾಹಿ, ಕಲಬುರ್ಗಿಲಿ ಕುತುಬ್ ಶಾಹಿ, ಹೈದರಾಬಾದ್ನಲ್ಲಿ ನಿಜಾಮ್ ಶಾಹಿ, ಬಿಜಾಪುರದಲ್ಲಿ ಆದಿಲ್ ಶಾಹಿ, ದೆಹಲಿನಲ್ಲಿ ಮೊಘಲ್ ಶಾಹಿ. ಅಂಥದ್ರ ನಡುವೆ ಸಾಮಾನ್ಯ ಮಾವಳಿಗ ಗುಡ್ಡಗಾಡು ಜನರನ್ನು ಕಟ್ಕೊಂಡು ಹಿಂದವಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು ಶಿವಾಜಿ ಮಹಾರಾಜರು. ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು, ಯಾರೂ ಇಲ್ದಲೇ ಜನಸಾಮಾನ್ಯರನ್ನೇ ಕಟ್ಕೊಂಡು ಒಂದು ಹಿಂದವಿ ಸಾಮ್ರಾಜ್ಯ ಕಟ್ಟಿರಬೇಕಾದ್ರೆ ನಾವ್ಯಾಕೆ ನಮ್ಮ ಪಕ್ಷ ಕಟ್ಟೋಕ್ಕಾಗಲ್ಲ ಅಂಥೇಳಿ. ಹಾಗಾಗಿ ಪರೋಕ್ಷವಾಗಿ ಇನ್ಫ್ಲೂಯೆನ್ಸ್ ಮಾಡಿದಂಥ ಪಾತ್ರ ಶಿವಾಜಿ ಇದು. ಪ್ರತ್ಯಕ್ಷವಾಗಿ ತುಂಬ ಜನ ನಮ್ಮ ರಾಜಕೀಯ ಅವಕಾಶಗಳಿಗೆ ಕೈ ಹಿಡಿದು ನಡೆಸಿದ್ದಾರೆ, ಮೆಟ್ಲಾಗಿದ್ದಾರೆ. ದೊಡ್ಡ ಪಾಲಿದೆ ಅದರಲ್ಲಿ ತುಂಬ ದೊಡ್ಡ ಪಾಲಿದೆ. ನಮಗೆ ಆಯಾ ಕಾಲಕ್ಕೆ ಮಾರ್ಗದರ್ಶನ ಮಾಡಿರೋರು ತುಂಬ ಜನ ಇದ್ದಾರೆ. ಆದರೆ ಇನ್ಸ್ಪಿರೇಷನ್ನು ಅದು ಹಿಂದುತ್ವವೇ ಇನ್ಸ್ಪಿರೇಷನ್ನು. ಆ ವೈಚಾರಿಕ ಕಾರಣವೇ ಇಲ್ಲಿವರೆಗೂ ತಗೊಂಡು ಬಂದಿರೋದು. ಓಕೆ ಸರ್, ಇವಾಗ ಪರ್ಸ್ನಲಿ ನೀವು ಹೇಳಿದ್ರಿ ಸಾಕಷ್ಟು ಸಿದ್ಧಾಂತಗಳು, ವ್ಯಾಲ್ಯೂಸು, ಈ ಥರ ನೀವು ವ್ಯಕ್ತಿ ಆಗಿರ್ಬೇಕಾದ್ರೆ, ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡಿರೋವಂಥ ವ್ಯಕ್ತಿ ಆಗಿರ್ಬೇಕಾದ್ರೆ ಯಾಕೆ ರಾಜಕಾರಣ? ಸ್ವತಂತ್ರವಾಗಿ ಏನೋ ಒಂದು ಜನರಿಗೆ ಅಥವಾ ಸೊಸೈಟಿಗೆ ಮಾಡೋ ಒಂದು ನಿಟ್ಟಿನಲ್ಲಿ ನಿಮ್ಮ ಸಿದ್ಧಾಂತಗಳನ್ನ ಮುಂದುವರಿಸಬಹುದಾಗಲ್ವಾ ಅಂತ? ಅಲ್ಲ, ಎಲ್ಲ ಕ್ಷೇತ್ರಕ್ಕೂ ಸೈದ್ಧಾಂತಿಕ ಬದ್ಧತೆ ಬೇಕು. ರಾಜಕಾರಣವನ್ನು ಹೊರತಾಗಿಟ್ಟು ನೋಡೋಕ್ಕಾಗಲ್ಲ. ಅದು ಒಂದು ಸಮಾಜ ಪರಿವರ್ತನೆ, ಒಂದು ಸಾಧನ. ನೀವು ರಾಜಕೀಯ ಅಧಿಕಾರ ನಮ್ಮ ಜೀವನದ ಅಂತಿಮ ಗುರಿಯಲ್ಲ, ಅದು ಗುರಿ ಸಾಧನೆಗಿರುವಂಥ ಒಂದು ಸಾಧನ. ಗುರಿ ಸಾಧನೆಗೆ ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ನೀವು ಗುರಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಆಡಳಿತ ಪರಿವರ್ತನೆಯ ಮೂಲಕನೇ ಸಮಾಜದ ಪರಿವರ್ತನೆ ಮಾಡ್ಬೋದು. ಹಾಗಾಗಿ ನಾನು ಈ ಕ್ಷೇತ್ರನ ಆರಿಸ್ಕೊಂಡಿದ್ದೀನಿ. ಒಬ್ಬರು ಸಾಹಿತಿ ಅವ್ರ ಕ್ಷೇತ್ರದೊಳಗೆ ಸಮಾಜ ಪರಿವರ್ತನೆ ಮಾಡ್ಬೋದು, ಒಬ್ಬ ಕಲಾವಿದ ಅವ್ರ ಕ್ಷೇತ್ರದೊಳಗೆ ಸಮಾಜ ಪರಿವರ್ತನೆ ಮಾಡ್ಬೋದು. ಈಗ ರಾಜ್ಕುಮಾರ್ರವರ ಪಾತ್ರ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಿದೆ ಅವ್ರ ಪಾತ್ರದ ಕಾರಣಕ್ಕೆ. ಒಬ್ಬ ಸಾಹಿತಿಯ, ಒಬ್ಬ ಲೇಖಕನ ಲೇಖನಿ ಎಷ್ಟೋ ಜನರನ್ನು ಬಡಿದೆಬ್ಬಿಸಿದೆ. ಹಾಗಾಗಿ ಅವರವ್ರ ಪಾತ್ರವನ್ನು ಅವರವರು ನಿರ್ವಹಿಸಿದರೆ ಅದು ರಾಷ್ಟ್ರ ಕಾರ್ಯಕ್ಕೆ ಕೊಡ್ತಕ್ಕಂಥ ಒಂದು ಕೊಡುಗೆಯೇ ಆಗತ್ತೆ. ಚೆನ್ನಾಗಿ ಮಾಡಬೇಕಷ್ಟೇ. ಅವ್ರು ಏನು ಮಾಡ್ತಾರೆ ಅದನ್ನು ಚೆನ್ನಾಗಿ ಮಾಡಬೇಕು, ಅದನ್ನು ರಾಷ್ಟ್ರದ ಜೊತೆಗೆ ಜೋಡಿಸ್ಬೇಕು.